ಹುಳುನ ಭಾಳ ಹಿಗ್ಗಿಸಿದ್ರೆ ಒಡೆದು ಹೋಗಿಬಿಡುತ್ತಲ್ಲ. ಎದುರಾಳಿ ಯಾರಿದ್ದಾರೆ ಇವತ್ತು? ಮೋದಿ ಅವರಿದ್ದಾರೆ, ಅದ್ರ ಜೊತೆಗೆ ಯಡಿಯೂರಪ್ಪನವ್ರು ಇದ್ದಾರೆ. ಯಡಿಯೂರಪ್ಪನವ್ರಿಗೆ ಇವತ್ತಿಗೂ ಕರ್ನಾಟಕದಲ್ಲೇ ಅವ್ರದ್ದೇ ಅಂತ ರಾಜಕೀಯ ನೆಲೆ ಅದು, ಬೆಲೆ ಅದು. ಅವರೇನು ತಿಳ್ಕೊಂಡಿರ್ಬೋದು ಬಿ ಜೆ ಪಿಯಲ್ಲಿ, ಅವರಲ್ಲೇನೋ ಜಗಳಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಇವತ್ತು ಅವರು ತಿಳ್ಕೊಂಡಿದ್ದನ್ನು 2022ರಲ್ಲಿ ಅಧಿಕಾರ ಹಿಡಿಬೇಕಾಗಿತ್ತಪ್ಪ ಅಂತಂದ್ರೆ ಬಿ ಜೆ ಪಿಗರು ಒಂದಾಗಲೇಬೇಕು. ಮತ್ತು ಯಡಿಯೂರಪ್ಪನವ್ರನ್ನ ಬಿಟ್ಟರೆ ಅವರಲ್ಲಿ ಅಂತ ಹೇಳ್ಕೊಳ್ಳುವಂಥ ನಾಯಕತ್ವ ಯಾರಲ್ಲೂ ಇಲ್ಲ. ಇದನ್ನೆಲ್ಲರೂ ಒಪ್ಪಿಕೊಳ್ಳುವಂಥ ವಿಷಯ ಅದು. ಯಾರನ್ನು ತಗೊಳ್ರಿ, ಬಸವರಾಜ ಬೊಮ್ಮಾಯಿಯವರು ರಾಜ್ಯ ಮಟ್ಟದ ನಾಯಕರ ಅಲ್ಲ. ಅವ್ರ ಜೊತೆಗೆ ನಮ್ಮ ಜಗದೀಶ್ ಶೆಟ್ಟರ್ ಅವರು ಇಲ್ಲ ಬೆಳಗಾವಿಗೆ ಸಹಿತ ಆರಿಸಿ ಬರ್ಬೇಕಾದ್ರೆ ಏನು ತ್ರಾಸು ಮಾಡ್ಕೊಂಡ್ರಿ ಎಲ್ಲ ನೋಡಿದ್ದೀವಿ ನಾವೆಲ್ಲ. ಯಾರ್ಯಾರ ಜೊತೆಗೆ ಕೈ ಹೊಂದಿಸಿದ್ರು ಮಾಡಿದರು ಅನ್ನುವಂಥದ್ದೆಲ್ಲ. ಮತ್ತು ಉಳಿದ್ರೆ ಯಾರ್ರಿ ಸದಾನಂದ ಗೌಡರು ಸುಮ್ಮನೆ ಪಾಪ ಎಲ್ಲೂ ಒಂದು ಕಡೆ ಇದ್ದಂಥವ್ರು ಎಲ್ಲದಾರ ಯಾರು ನಾಯಕರು ಯಾರು ಯತ್ನಾಳರದಾರ. ಅವ್ರು ನಿಜವಾಗಿಯೂ ಬಾಯದ ಬುದ್ಧಿವಂತರದಾರ, ಆದರೆ ಅದನ್ನು ಅತಿಯಾಗಿ ಬಳಸಿದ್ರು ಬಾಯಿಯನ್ನು. ಒಬ್ಬ ನಾಯಕರಾಗೂ ಎಲ್ಲ ಸಾಧ್ಯಗಳಿದ್ದು ಯಡಿಯೂರಪ್ಪ ಜೊತೆಗೂಡೆ. ಮತ್ತು ಇವತ್ತಂತೂ ಯಾವುದೇ ರಾಜಕಾರಣಿ, ಇವತ್ತು ಇಂಡಿಯಾದಲ್ಲಿ ಯಾವುದೇ ರಾಜಕಾರಣಿ ಕಡೆಗೆ ಬಟ್ಟು ಹೋಗೋದಿರೋದಿಲ್ಲ. ಹೌದಪ್ಪ ಇವರು ಭ್ರಷ್ಟಣ, ಅವ್ರ ಹಿಂದೆ ಭ್ರಷ್ಟಾಚಾರಿಗಳೇ ಇದಾರ. ಇವತ್ತು ನಾವು ಮೋದಿ ಅವ್ರಿಲ್ವ ಯಾವ ಭ್ರಷ್ಟ ಲೇಪನ ಇಲ್ಲ ಅಂತ ನಾವು ಹೇಳಿದರೂ ಸಹಿತ ಅವ್ರ ಹಿಂದಿದ್ದಂಥವ್ರು ಯಾರು? ಕಾರ್ಪೊರೇಟ್ಗಳು. ಪಾರ್ಟಿ ಫಂಡ್ಗಳವ್ರು ಯಾರು? ಕಾರ್ಪೊರೇಟ್ರು. ಅವ್ರು ಕಾರ್ಪೊರೇಟ್ರ್ ಯಾರು? ಈ ದೇಶದ ಇಂಡಸ್ಟ್ರಿಗಳನ್ನೆಲ್ಲ ಮುದ್ದೆ ಮಾಡಿ ಹೋಗಿಬಿಟ್ಟಿದ್ದಾರೆ. ಅಂಥವ್ರು ಸಪೋರ್ಟ್ ಮಾಡಿ ಅಂಥದ್ದು. ಶಿಕ್ಷಣಕ್ಕೆ ಏನು ಸಿಕ್ಕಿಲ್ಲ, ಬರೀ 2%. ಆರೋಗ್ಯಕ್ಕೆ 2%. ಯಾವ ಡೆವಲಪ್ಮೆಂಟ್ ಇಲ್ಲ. ಯಾರಿಗಾಗಿ? ಕಾರ್ಪೊರೇಟ್ಗಳಿಗಾಗಿ ಮಾಡಿದ್ರಿಂದ ಅವ್ರ ಮೇಲೆ ಭಟ್ಟುಗಳಿದ್ದಾವೆ. ಯಾವ ಪ್ರಾಮಾಣಿಕಿದ್ದಾರಪ್ಪ? ಯಾರೊಬ್ಬರ ಹೆಸರು ಹೇಳ್ರಿ ನೋಡೋಣ ಮುಂದೆ ಬಂದ? ಇಲ್ವೇ ಇಲ್ಲ. ರಾಹುಲ್ ಗಾಂಧಿಯವರು ಸಹಿತ ಅವ್ರ ಹಿಂದೆ ಕಾಂಗ್ರೆಸ್ಸಿನ ಭ್ರಷ್ಟ ರಾಜಕೀಯ ಅವ್ರ ಹಿಂದದ. ಅವ್ರು ಪ್ರಾಮಾಣಿಕರಿದ್ದರೆ ಇವತ್ತು ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಖರ್ಚು ಮಾಡೋಕ್ಕೆ ದುಡ್ಡೇ ಇಲ್ಲ. ಇಲ್ಲಿ ಪಾರ್ಟಿ ಫಂಡ್ ಬಂದಾಗನೇ ಕರ್ನಾಟಕದಿಂದ ಅವ್ರು ರಾಜಕೀಯ ಮಾಡೋಕ್ಕೆ ಸಾಧ್ಯ ಅದ. ಪಾರ್ಟಿ ಫಂಡ್ ಹೆಂಗೆ ಬರ್ತದೆ ಇದು ಗೊತ್ತದೆ ಎಲ್ಲರಿಗೂ. ಅದನ್ನು ಹೇಳೋ ಉದ್ದೇಶ ಏನಪ್ಪ ಅಂದರೆ